ನಮಸ್ಕಾರ ಎಲ್ಲರಿಗೂ. ನಾವು ಇಬ್ಬರಿಗೆ ಸೀರೆ ಗಿಫ್ಟ್ ಕೊಡಬೇಕಿತ್ತು. ಹುಬ್ಳಿಗೆ ಹೊರಟಿದ್ದೆ. ಈಗ ಮನೆಯಿಂದ ಬಿಡ್ತಾ ಇದ್ದೀನಿ ನಾನು. ಅಮ್ಮನ ಜೊತೆಯಲ್ಲಿ ನಮ್ಮ ಮನೆಯವರು ಕೂಡ ಇದ್ರು. ಹಾಗಾಗಿ ನಾನು ಈ ಜರ್ನಿ ಹೆಂಗಿದೆ ಅಂತೇಳಿ ಇವತ್ತು ನಾವು ಹೋಗೋಷ್ಟೊತ್ತಿಗೆ ಹುಬ್ಳಿ ತಲುಪೋಷ್ಟೊತ್ತಿಗೆ ರಾತ್ರಿ 11 ಗಂಟೆ 2 ಗಂಟೆ ಆಗ್ಬೋದು. ಸ್ಟೇ ಮಾಡಿ ಬೆಳಿಗ್ಗೆನೇ ಆ ಸೀರೆ ತಲುಪಿಸ್ತೀವಿ ಅವ್ರಿಗೆ. ಈ ಜರ್ನಿ ಹೆಂಗಿದೆ ಅಂತ ವಿಡಿಯೋ ಪೂರ್ತಿ ನಾನು ತೋರಿಸೋಂಥ ಕೆಲಸ ಮಾಡ್ತೀನಿ. ಅಮ್ಮವ್ರಿಗೆ, ಅಮ್ಮನ ಜೊತೆಯಲ್ಲಿ ಮತ್ತು ನಮ್ಮ ಮನೆಯವ್ರ ಜೊತೆ ಹೇಳಿ ಹೊರಡ್ಬೇಕಾದ್ರೆ ಈ ಖುಷಿನೇ ಒಂಥರ ಮಜಾ ಇದೆ ನನಗೆ. ಇದನ್ನ ನಿಮಗೆ ನಾನು ಪೂರ್ತಿ ವಿಡಿಯೋ ಹೆಂಗಾಯ್ತು ನನ್ನ ಜರ್ನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ನಾವು ಹುಬ್ಳಿಯಲ್ಲಿ ಮಂಜುಳಾ ಮೇಡಮ್ ಅವ್ರ ಮನೆಗೆ ಬಂದಿದ್ದೀವಿ. ಮಂಜುಳಾ ಮೇಡಮ್ ಅವ್ರ ಮನೆಗೆ ಬಹಳ ದಿನ ಆಯ್ತು. ಇವ್ರಿಗೆ ಆಕ್ಚುಲಿ ನಾವು ಸೀರೆ ಕೊಡಬೇಕಿತ್ತು. ತುಂಬಾ ದಿನ ಆಯ್ತು, ಬಿಸಿ ಶೆಡ್ಯೂಲ್ ಅಲ್ಲಿ ಬರೋಕ್ಕಾಗಲಿಲ್ಲ. ಇವತ್ತು ಬಂದಿದ್ವಿ ನಾವು. ರಾತ್ರಿ ನೈಟ್ ಉಳ್ಕೊಂಡು ಹುಬ್ಳಿಯಲ್ಲಿ ಬೆಳಿಗ್ಗೆ ಬಂದು ಅವ್ರ ಮನೆಗೆ ಕೊಟ್ವಿ. ಬಂದ ತಕ್ಷಣ ಸಾರ್ ಹತ್ರ ಮಾತಾಡಿದ್ದು, ಮತ್ತೆ ಅಮ್ಮನ ಜೊತೆಯಲ್ಲಿ ಕೂಡ ಇನ್ನೂ ನಾನು ಮಾತಾಡಲೇ ಇಲ್ಲ. ನಾವು ಮೊದಲು ಅವ್ರಿಗೆ ಕೇಳೋಣ, ನಮ್ಮ ಚಾನಲ್ ಬಗ್ಗೆ, ನಮ್ಮ ವಿಡಿಯೋ ಬಗ್ಗೆ ಅವ್ರ ಹತ್ರ ಕೇಳ್ಬಿಟ್ಟು ಒಂದೆರಡು ಮಾತು ಅವ್ರಿಗೆ ಸೀರೆ ತಲುಪಿಸಿ ಇಲ್ಲಿಂದ ನಾನು ಮತ್ತೆ ಮುಂದಿನ ಕೆಲಸಕ್ಕೆ ಹೋಗ್ತೀನಿ. ಮೇಡಮ್ ಹೇಳಿ, ನಮ್ಮ ಚಾನಲ್ ಅಲ್ಲಿ ಹೆಂಗ್ ಬರುತ್ತೆ ವಿಡಿಯೋ? ಚೆನ್ನಾಗಿ ಬರುತ್ತಾ ಇಲ್ಲ ತೋರಿಸ್ತಾರ? ಅಮ್ಮನ ಫೋಟೋ ನೋಡಿವಿ, ನಿನ್ನೆ ನಿಮ್ ಜೊತೆ ಕೂತಿದ್ದು. ಓಕೆ ಓಕೆ ಮೇಡಮ್, ನೀವ್ ಹೇಳಿ ಮೇಡಮ್ ಒಂದೆರಡು ಮಾತು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ವಿಡಿಯೋ. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇದರಲ್ಲಿ ಏನು ಚೇಂಜ್ ಮಾಡುವ ಅವಶ್ಯಕತೆನೇ ಇಲ್ಲ ಸರ್. ತುಂಬಾ ಚೆನ್ನಾಗಿ ಬರ್ತದೆ. ಸೀರೆಗಳಂದ್ರೂ ಒಂದರಿಂದ ಒಂದು ಕಲೆಕ್ಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಷ್ಟು ಪ್ರೈಸ್ ಅಲ್ಲಿ ಯಾರು ಕೊಡ್ತಾರೆ ಸರ್? ಆನ್ಲೈನ್ ಅಂತೂ ನೋಡಿ ತಗೋಬಹುದು, ಆ ರೀತಿ ಇದೆ ಸೀರೆ ಎಲ್ಲ. ಆಮೇಲೆ ನೀವು ಹೆಣ್ಮಕ್ಳಿಗೋಸ್ಕರ ಒಂದು ಫ್ರೀ ಆಗಿ ಕೊಟ್ಟು ಗೌರವ ತೋರಿಸ್ತಾ ಇದ್ದೀರಲ್ಲ, ಆಶೀರ್ವಾದ ಮಾಡ್ದಂಗ್ರಿ. ಹೆಣ್ಮಕ್ಳಿಂದ ನಿಮ್ಗೆ ಬಹಳ ಆಶೀರ್ವಾದ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ನನಗೆ ಹುಬ್ಳಿ ಅಂದ ತಕ್ಷಣನೇ ಬಹಳ ಖುಷಿ ಆಗೋದೇನಂದ್ರೆ, ನಾನು ತುಂಬಾ ನೈಕಾರ್ನ ಕೆಲಸ ಮಾಡ್ಬೇಕಾದ್ರೆ ಹುಬ್ಳಿ ಸಂಸ್ಥೆ ನನಗೆ CSB ತುಂಬಾ ಹೆಲ್ಪ್ ಮಾಡಿರೋ ಊರಿದು. ಹಂಗಾಗಿ ಹುಬ್ಳಿಗೆ ಬರ್ಬೇಕಂದ್ರೆ ಬಹಳ ಖುಷಿ ನನಗಿದೆ. 2ನೇ ಬಾರಿ ಬರ್ತಾ ಇರೋದು ನಾನು ಹುಬ್ಳಿಗೆ. ಸಾರ್ ಹತ್ರ ಕೂಡ ನನ್ನ ಬಗ್ಗೆ ಎಲ್ಲ ಹಂಚ್ಕೊಂಡಾಗ ಬಹಳ ಖುಷಿ ಆಯ್ತು ನನಗೆ ಕೂಡ. ಅವ್ರು ನೋಡಿ ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಡಾಗ, ಹಾಗಾಗಿ ಸೀರೆ ನಾವು ತಂದಿರೋ ತೋರಿಸ್ಬೋಣ ಮೇಡಮ್ ಅವ್ರಿಗೆ. ಲಾಸ್ಟ್ ಟೈಮ್ ಎಲ್ಲರಿಗೂ ಗೋಲ್ಡ್ ಕೊಟ್ಟಿದ್ವಿ, ಆದ್ರೆ ಈ ಮೇಡಮ್ ಅವ್ರಿಗೆ ಗೋಲ್ಡ್ ತರಲಿಲ್ಲ ಮೇಡಮ್. ಊರಲ್ಲಿ ಸ್ಟಾಕ್ ಇದ್ದಿಲ್ಲ. ಬಟ್ ನಿಮ್ಗೆ ಕಾಂಟ್ರಾಸ್ಟ್ ಅಂತ ತಂದಿದ್ದೀನಿ. ಈ ಸೀರೆ ತುಂಬಾ ಸ್ಪೆಷಲ್ ಸೀರೆ ಮೇಡಮ್. ಇದು ಬಹಳನೇ ಚೆನ್ನಾಗಿದೆ ಸೀರೆ. ಒಂದ್ ನಿಮಿಷ. ನೀವು ತಿಪ್ಪೂರ್ ಶಿಲ್ಪಾ ಮೇಡಮ್ ಅವ್ರಿಗೆ ಇದೇ ಸೀರೆ ನೋಡಿದೆ ಸರ್ ಅವಾಗ. ಬಟ್ ಈ ಸೀರೆ ನಾವು ಮೇಡಮ್ ಅವ್ರಿಗೆ ಕೊಡ್ತಾ ಇರೋದು ಬಹಳನೇ ಚೆನ್ನಾಗಿದೆ ಸೀರೆ ಮಾತ್ರ. ತುಂಬಾ 3 ಪ್ಲೇ ವರ್ಕ್ ಮಾಡಿರೋದು, ಹ್ಯಾಂಡ್ಲೂಮ್ ಅಲ್ಲಿ ತಯಾರು ಮಾಡಿರೋ ಸೀರೆ. ತುಂಬಾ ಹೆವಿ ಕಾಸ್ಟ್ಲಿ ಸೀರೆ. ಏನು ಅಂದ್ರೆ ಸೀರೆ ತುಂಬಾ ಬೆಸ್ಟ್ ಇದೆ ಸೀರೆ ಮಾತ್ರ. ಹಾಗಾಗಿ ಈ ಸೀರೆ ನಾವು ಅವರಿಗೆ ತಲುಪಿಸೋಣ ಅಂತ ಬಂದೆ. ಮೇಡಮ್ ಅವ್ರಿಗೆ ಒಂದ್ ವೇಳೆ ಗೋಲ್ಡೇ ಬೇಕು ಅಂದ್ರೆ ಚೇಂಜ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು. ಇಲ್ಲ ಸರ್, ನೀವು ಪ್ರೀತಿಯಿಂದ ತಗೊಂಡ್ಬಂದಿದ್ದೀರಲ್ಲ, ಇದೇ ಇರಲಿ ಸಾಕು. ಯಾರು ಕೊಡ್ತಾರೆ ಸರ್ ಸೀರೆನ? ಇಲ್ಲ, ಬಹಳ ತುಂಬಾ ಒಳ್ಳೆ ಸೀರೆ ಮೇಡಮ್ ಇದು. ನೀವು ಮನಸ್ಸಿಂದ ನನಗೆ ಕೊಡ್ಬೇಕಂತ ತಂದಿದ್ದೀರಲ್ಲ, ಅಷ್ಟೇ ಸಾಕು. ಈ ಸೀರೆ ನಾವು ಮೇಡಮ್ ಅವ್ರು ತಲುಪಿಸಿದೀವಿ. ಕಾಂಟ್ರಾಸ್ಟ್, ಕುಟ್ಟು ಕಾಂಟ್ರಾಸ್ಟ್ ಅಲ್ಲಿ ನಮ್ಮಲ್ಲಿ ತುಂಬಾ ಸ್ಪೆಷಲ್ ಆಗಿ ಮಾಡೋ ಸೀರೆ ಇದು. ಮೇಡಮ್ ಅವ್ರಿಗೆ ತಲುಪಿಸ್ಬೇಕು ಅಂತ ಅನ್ಕೊಂಡೆ. ಗೋಲ್ಡ್ ಅಲ್ಲಿ ಸ್ಟಾಕ್ ಇದ್ದಿಲ್ಲ, ಇಲ್ಲಾಂದ್ರೆ ಗೋಲ್ಡೇ ತರ್ತಿದ್ದೆ ಮೇಡಮ್ ಅವ್ರಿಗೆ. ಬಹಳ ಚೆನ್ನಾಗಿದೆ ಸೀರೆ ಮಾತ್ರ. ಒಂದ್ ವೇಳೆ ಮೇಡಮ್ ಅವ್ರು ಬೇಕಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಮೇಡಮ್, ಇದು ನಮ್ಮ ಸೀರೆ ತಲುಪಿಸಿದೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ ಮೇಡಮ್. ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಆಶೀರ್ವಾದ ಈಗ ಇಲ್ಲ ಮೇಡಮ್, ಎಲ್ಲಾ ಕಡೆ ನಿಮ್ದು ಬೆಳೆಯಿಲ್ಲ ನೋಡ್ರಿ. ಹೌದೌದು ಮೇಡಮ್. ನನಗೆ ಹಿರಿಯರ ಮೇಲೆ ತುಂಬಾನೇ ಸ್ವಲ್ಪ ಜಾಸ್ತಿ ಗೌರವ ಸರ್. ಯಾಕೆಂದ್ರೆ ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡಿದೀವಿ ನಾವು. ನನಗೆ ಸರ್, ನಮ್ಮ ತಾಯಿಯವ್ರ ಅಮ್ಮ ಇತ್ತು ಸರ್. ನನ್ನ ವಯಸ್ಸು ಚಿಕ್ಕದು, ಇನ್ನು ಅಷ್ಟೊಂದು ಗೊತ್ತಾಗ್ತಿದ್ದಿಲ್ಲ ಸರ್ ನನಗೆ. ನಮ್ಮ ತಾಯಿಯವ್ರ ಅಮ್ಮನ ಹತ್ರ ನಮ್ಮ ಅಮ್ಮ ಅಂದ್ರೆ ನಮ್ಮ ತಾಯಿ ಅವ್ರ ಅಮ್ಮನಿಗೆ ಬಹಳ ಇಷ್ಟ. ನಮ್ಮ ಮನೆಗೆ ಬರೋದು ಸರ್. ಅಜ್ಜಿ ಅಂದ್ರೆ ನಮ್ಮ ತಾಯಿಯವ್ರ ಅಮ್ಮ ನಮ್ಮ ಮನೆಗೆ ಬರೋದು. ನಮ್ಮ ಮನೆಗೆ ಬಂದ್ರೆ ನಾವು ಸೇರ್ತಾ, ನಮ್ಗೆ ಇಷ್ಟ ಆಗ್ತಿದ್ದಿಲ್ಲ. ನೀನ್ ನಿನ್ ಮಗನ ಹತ್ರ ಇರ್ಬೇಕು, ನೀನ್ ಯಾಕೆ ಇರ್ತಿದ್ದೆ ನಮ್ಮ ಮನೆಗೆ ಹಾಕಿದ್ಯಾ ಅಂತ ಮಾತಾಡ್ತಾ ಇದ್ವಿ ಮೇಡಮ್. ನಾವು ಹಂಗ್ ಮಾತಾಡ್ತಾ ಇದ್ದೆ, ನಾನೇ ಮಾತಾಡ್ತಾ ಇದ್ದೆ. ತುಂಬಾ ವಯಸ್ಸಾದಾಗ ಇನ್ನೇನು ಆಯಮ್ಮನ ಕೈಯಲ್ಲಿ ಎಲ್ಲಿ ಹೋಗಲ್ಲ ಅಂದಾಗ, ಆದ್ರೂ ಕೂಡ ಯಾರ್ಯಾರಿಗೋ ಹೇಳಿ ನಿಧಾನ ಕರ್ಕೊಂಡು ಬಂದು ನಮ್ಮ ಮನೆ ಹತ್ರ ನಾವು ಹೋದ್ರೆ ಬೈತೀವಿ ಅನ್ನೋ ಉದ್ದೇಶಕ್ಕೆ ಆಯಮ್ಮ ಹೊರಗಡೆ ನಿಂತ್ಕೊಂಡು ನನ್ನ ಮಗಳಿದಾಳ ಅಂತ ನೋಡಿ ಮಾತಾಡ್ಸ್ಬೇಕು ಅಂತ. ಆವಾಗ ನಮ್ಗೆ ಗೊತ್ತೇ ಆಗ್ತಿದ್ದಿಲ್ಲ ಮೇಡಮ್. ಆಯಮ್ಮನ್ ಕಳ್ಕೊಂಡ್ಮೇಲೆ ಆಯಮ್ಮನ್ ಮರೆಯೋಕೆ ತುಂಬಾ ಕಷ್ಟಪಟ್ಬಿಟ್ಟೆ ನೋಡು. ನಾನು ಹಿಂಗ್ ಮಾಡ್ಬೇಕಿತ್ತ, ನಾನು ಅದಕ್ಕೆ ಅವತ್ತು ಒಂದು ಡಿಸೈಡ್ ಮಾಡಿದೆ. ನಾನು ಎಲ್ಲೇ ಆಗ್ಲಿ ನೋಡಿ, ಹಿರಿಯರಿಗೆ ಅವ್ರಿಗೆ ಆಯಮ್ಮನ್ಗೆ ಎಷ್ಟು ಪ್ರೀತಿ ಇದ್ರು ನಡೆಯಕ್ ಕೈಲಾಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಮನೆ ಹತ್ರ ಬಂದು ಎದುರು ಮನೆಯವ್ರ ಹತ್ರ ಕುತ್ಕೊಂಡ್ಬಿಟ್ಟು ನಾವು ಒಬ್ಬರು ಮಾತಾಡಿಸ್ತಾ ಇತ್ತು. ನಾವ್ ಅಷ್ಟೊಂದು ಆಯಮ್ಮನ್ ಮಾಡಿದಾಗ ಆ ನೋವು, ಆ ಪ್ರೆಸರ್ ಇದೆಯಲ್ಲ ಸರ್, ನಿಜ ಅಂದ್ರೆ ನನ್ಗೆ ಎಷ್ಟೋ ಸರಿ ತುಂಬಾ ಕಣ್ಣಲ್ಲಿ ನೀರು ಹತ್ಬಿಟ್ಟಿದೀನಿ. ನಮ್ಮ ಅಜ್ಜಿ ನೋಡು, ನಾವ್ ಹಂಗ್ ಮಾಡ್ಬಾರ್ದಾಗಿತ್ತು, ಆಯಮ್ಮ ಎಷ್ಟು ನೋವು ಪಟ್ಲಿ ಏನೋ ಅವಾಗ ನಾವ್ ಅಂದಾಗ.
ಅಂತ. ಹಂಗಾಗಿ ನಾನು ಈಗ ಯಾವಾಗ್ಲೂ ಅನ್ಕೊಳ್ತೀನಿ ಸರ್, ನನ್ನ ಜೀವನದಲ್ಲಿ ಎಷ್ಟು ದುಡ್ಡಾದ್ರು ಬರಲಿ ಏನೇ ಬರಲಿ, ವಯಸ್ಸಾದ್ಮೇಲೆ ನನ್ನ ತಂದೆ ತಾಯಿನ ಅವ್ರು ತುಂಬಾ ವಯಸ್ಸಾದ್ಮೇಲೆ ಯಾವ ದುಡಿಮೆನೂ ಬೇಡ ಏನು ಬೇಡ, ಅವ್ರ ಜೊತೆ ಸುಮ್ಮನೆ ಇದ್ಬಿಡೋಣ, ಇದನ್ನ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸರ್ ನಾನು. ಈ ಮೆಸೇಜ್ ಎಲ್ರಿಗೂ ಮುಟ್ಲಿ. ಹೌದು ಸರ್. ಯಾಕೆಂದ್ರೆ ಅಮ್ಮ ನೋಡಿ, ನಮ್ ಎಲ್ಲರಿಗೂ ವಯಸ್ಸಾಗುತ್ತೆ, ಯಾರು ಶಾಶ್ವತ ಇಲ್ಲ ಸರ್. ಆ ಟೈಮಲ್ಲಿ ಅವ್ರ ಹತ್ರ ನಾವು ನಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ದಿನ ಖುಷಿಯಲ್ಲಿ ಇರ್ತಾರೆ ಸರ್ ಅವರು. ಅವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಆ ನೋವು ಇದೆಯಲ್ಲಮ್ಮ ನನಗೆ ಬಹಳ, ಅದು ಇವಾಗ್ಲೂ ತಡೆಯಕ್ಕಾಗಲ್ಲ. ನಮ್ಮ ಅಜ್ಜಿ ನೆನಪಾದಾಗ ಅದನ್ನ ನೆನಪು ಮಾಡ್ಕೊಂಡು ನೀವು ದುಃಖ ಪಡ್ತೀರಿ. ಇನ್ ಎಷ್ಟು ಮಗಳ ಮೇಲೆ ಪ್ರೀತಿ ಇದ್ರೆ ಸರ್, ಕೊನೇ ದಿನದಲ್ಲಿ ಕೂಡ ಅಮ್ಮ ಬರ್ಬೇಕು, ನನ್ನ ಮಗಳ ಹತ್ರ ಮಾತಾಡ್ಬೇಕು ಅಂತ ಅನ್ನೋ ಆಸೆನ ನಾವು ಮೊಮ್ಮಕ್ಕಳು ನಿಮ್ ಮಗನ ಹತ್ರ ಹೋಗು, ನಿಮ್ ಮಗನ ಹತ್ರ ಇರು ಅಂತ ಅಂದ್ಬಿಟ್ರೆ ಎಷ್ಟು ನೋವಾಗಿರುತ್ತೆ ಸರ್. ಹಾಗಾಗಿ ಆ ದೇವರು ನನ್ಗೆ ಯಾವಾಗಲೂ ದೇವ್ರ ಹತ್ರ ಅನ್ಕೊಳ್ತೀನಿ, ಅದೊಂದು ದೊಡ್ಡ ತಪ್ಪಾಗಿದೆ ನನ್ನ ಕಡೆಯಿಂದ. ನನ್ನ ಲೈಫಲ್ಲಿ ಎಷ್ಟು ದೊಡ್ಡ ಕೆಲಸ ಇದ್ರೂ ಪರವಾಗಿಲ್ಲ, ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿನ ಮಾತ್ರ ನಾನು ಕೊನೆಯ ಕ್ಷಣದವರೆಗೂ ಅವ್ರ ಪಕ್ಕದಲ್ಲಿ ಇದ್ದು ನೋಡ್ಕೋಬೇಕು ಅಂತ ಅವತ್ತು ಡಿಸೈಡ್ ಮಾಡ್ಬಿಟ್ಟು. ಹೌದೌದು. ಯಾಕಂದ್ರೆ ಸರ್ ಜೀವನ ನೋಡಿ ಸರ್, ಎಷ್ಟಾದ್ರೂ ದುಡಿಬಹುದು, ಆಮೇಲೆ ಏನಾದ್ರೂ ಮಾಡ್ಬೋದು, ಆಮೇಲೆ ಒಂದ್ಸಲ ಅವ್ರು ಹೋದ್ರೆ ಸಿಗೋದಿಲ್ಲ ಸರ್, ಸಿಗೋದಿಲ್ಲ. ಆ ನೋವು ಮತ್ತೆ ಪ್ರತಿ ಕ್ಷಣ ಬರ್ತಿರುತ್ತೆ ಮೇಡಮ್. ಎಷ್ಟು ದುಡ್ಡಿರ್ಲಿ ಏನಿದ್ರು ಕೂಡ ಬರುತ್ತೆ ಸರ್. ನನ್ ಎಲ್ಲಾ ಕಡೆ ನೋಡಿ, ಇವತ್ತು ಕೂಡ ನಾನು ಅಮ್ಮನ್ ನೋಡ್ಬಿಟ್ಟು ಅಷ್ಟೇ ಖುಷಿ ಆಯ್ತು ನನಗೆ. ಇಲ್ಲ ಸರ್, ಅವ್ರಿಗೆ ತೋರಿಸ್ತಿರ್ತೀನಿ, ಅಮ್ಮಂದು ಎಲ್ಲ ಲೈವ್ ತೋರಿಸಿದೀನಿ ಸರ್. ಇಲ್ಲಮ್ಮ, ಹಿರಿಯರ ಆಶೀರ್ವಾದ ಇರ್ಲೇಬೇಕು. ಈಗಿನ ದುಡ್ಡಿನ ಕಾಲದಲ್ಲಿ ಯಾರು ಅದನ್ನ ನಾವು ಇಟ್ಕೊಳ್ಳಲ್ಲ ಸರ್. ನಿಜ ಹೇಳ್ತೀನಿ ಸರ್, ಈಗಿನ ಪ್ರಪಂಚ ಇದೆಯಲ್ಲ ಸರ್, ದುಡ್ಡಿನಕ್ಕಿಂತ ಇದರಲ್ಲಿರೋ ಸಂತೋಷ ಬೇರೆ ಇಲ್ಲ ಸರ್. ನಾವು ಇದ್ರಲ್ಲಿ ಕೂಡ ಬಹಳ ಸಂತೋಷ ಪಡ್ಬೋದು ಮೇಡಮ್. ನಾವು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ದಯವಿಟ್ಟು ಸ್ವಲ್ಪ ಅಲ್ಲ, ನಾವು ಮಾಡ್ಬೇಕು ಇಲ್ಲಿ ಬಂದು. ನೀವು ತುಂಬಾ ಥ್ಯಾಂಕ್ಸ್ ಸರ್, ನೀವು ಯಾವಾಗ ಬರೋದು ಸರ್ ನಮ್ಮ ಮನೆಗೆ? ಇದೊಂದು ಅಕೇಶನ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಫೋಟೋ ಹೊಡೆಯರಿ. ಇದು ಧಾರವಾಡದ ವಿಶೇಷವಾದ ಪೇಡೆ ನಿಮಗೋಸ್ಕರ. ಸರ್, ನಾನು ಇನ್ನೊಂದು ರಿಕ್ವೆಸ್ಟ್ ಇದೆ, ನೀವು ನಮ್ಮ ಅಣ್ಣನ ತರ ಇದ್ರೆ ನಾನು ರಾಖಿ ಕಟ್ತೀನಿ. ನಾಳೆ ರಾಖಿ ಹಬ್ಬ ಅಲ್ಲ ಸರ್, ನಾ ಸೀರೆ ಹಾಗೆ ಹೇಗಿತ್ತು, ನಮ್ಮ ಅಣ್ಣ ಬಂದು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಕು ನಾನು. ಒಂದ್ ನಿಮಿಷ ಬಂದೆ ಸರ್. ತುಂಬಾ ಆರೋಗ್ಯ ಆಯುಷ್ಯ ಎಲ್ಲಾನು ಕೊಡ್ಲಿ ಮತ್ತೆ ನಿಮ್ಮ ಅಮ್ಮನ್ಗೂ ಅಪ್ಪಾಜಿಗೂ, ಅವ್ರು ನನ್ನ ತರ ಅಪ್ಪ ಅಮ್ಮನೇ, ಅವ್ರು ನನಗೋಸ್ಕರನು ಅವ್ರಿಗೆ ಆರೋಗ್ಯ ಆಯುಷ್ಯ ದೇವರ ಚೆನ್ನಾಗಿ ಕೊಡ್ಲಿ ಅಂತ ಬರ್ಕೋತೀನಿ ಸರ್.